ಮಾರ್ಚ್ 31. ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು. ಇಂದಿನ ಶುಭ ಸಂದೇಶ, ದೇವರಲ್ಲಿ ವಿಶ್ರಾಂತಿಯು ಖಚಿತವಾಗಿದೆ. ಕರೆನ್ ಪಿಂಪೋ ಅವರಿಂದ. ಇಂದಿನ ಸತ್ಯವೇದದ ಭಾಗ ಯೆಶಾಯ ಅಧ್ಯಾಯ 26 ವಚನ 1ರಿಂದ ವಚನ 6ರವರೆಗೆ. ಆ ದಿವಸದಲ್ಲಿ ಯೆಹೂದ ದೇಶದೊಳಗೆ ಈ ಗೀತವನ್ನು ಹಾಡುವರು. ನಮಗೆ ಬಲವಾದ ಪಟ್ಟಣವಿದೆ, ಯೆಹೋವನು ತನ್ನ ರಕ್ಷಣೆಯನ್ನು ಕೋಟೆಯನ್ನಾಗಿಯೂ ಹೊರ ಪೌಳಿಯನ್ನಾಗಿಯೂ ಮಾಡಿದ್ದಾನೆ. ಬಾಗಿಲುಗಳನ್ನು ತೆರೆಯಿರಿ, ಧರ್ಮ ಸತ್ಯಗಳನ್ನು ಕೈಕೊಳ್ಳುವ ಜನಾಂಗವು ಪ್ರವೇಶಿಸಲಿ. ಸ್ಥಿರ ಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ. ಅವನಿಗೆ ನಿನ್ನಲ್ಲಿ ಭರವಸವಿದೆ, ಯೆಹೋವನಲ್ಲಿ ಸದಾ ಭರವಸವಿಡಿರಿ. ಯೆಹೋವನು ಶಾಶ್ವತವಾಗಿ ಆಶ್ರಯ ಗಿರಿಯಾಗಿದ್ದಾನೆ. ಆತನು ಎತ್ತರದಲ್ಲಿ ವಾಸಿಸುವವರನ್ನೂ ಅವರ ಉನ್ನತ ಪಟ್ಟಣವನ್ನೂ ತಗ್ಗಿಸಿದ್ದಾನೆ. ಅದನ್ನು ಕೆಡವಿ ನೆಲಸಮ ಮಾಡಿ ಧೂಳಿಗೆ ತಂದಿದ್ದಾನೆ. ಅದು ಕಾಲು ತುಳಿತಕ್ಕೆ ಈಡಾಗಿದೆ. ದಿಕ್ಕಿಲ್ಲದ ಬಡವರು ಅದನ್ನು ಕಾಲಿನಿಂದ ತುಳಿದು ಬಿಡುತ್ತಾರೆ. ಶಿಷ್ಟನ ಮಾರ್ಗವು ನೇರವಾಗಿದೆ. ಮುಖ್ಯ ವಚನ: ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ. ಅವನಿಗೆ ನಿನ್ನಲ್ಲಿ ಭರವಸವಿದೆ. ಯೆಶಾಯ ಅಧ್ಯಾಯ 26 ವಚನ 3. ಚೀನಾದ ಫುಜಿಯಾನ್ನಲ್ಲಿರುವ ಸಂಶೋಧಕರು ತೀವ್ರ ನಿಗಾ ಘಟಕದ ರೋಗಿಗಳಿಗೆ ಹೆಚ್ಚು ಚೆನ್ನಾಗಿ ನಿದ್ರೆ ಮಾಡುವಂತೆ ಸಹಾಯ ಮಾಡಲು ಬಯಸಿದ್ದರು. ಅವರು ಅನುಕರಿಸಲಾದ ICU ಪರಿಸರದಲ್ಲಿ ಪರೀಕ್ಷಾ ವಿಷಯಗಳ ಮೇಲೆ ನಿದ್ರೆಯ ಸಾಧನಗಳ ಪರಿಣಾಮಗಳನ್ನು ಅಳೆಯುತ್ತಾರೆ. ಇದು ಪ್ರಕಾಶಮಾನವಾದ ಆಸ್ಪತ್ರೆ ದರ್ಜೆಯ ಬೆಳಕು ಮತ್ತು ಯಂತ್ರಗಳ ಬೀಪ್ ಮತ್ತು ದಾದಿಯರು ಮಾತನಾಡುವ ಆಡಿಯೋ ರೆಕಾರ್ಡಿಂಗ್ಗಳೊಂದಿಗೆ ಪೂರ್ಣಗೊಂಡಿದೆ. ನಿದ್ರೆಯ ಮುಖವಾಡಗಳು ಮತ್ತು ಕಿವಿ ಪ್ಲಗ್ಗಳ ಉಪಕರಣಗಳು ಅವರ ವಿಷಯಗಳ ವಿಶ್ರಾಂತಿಯನ್ನು ಸುಧಾರಿಸುತ್ತದೆ ಎಂದು ಅವರ ಸಂಶೋಧನೆಯು ತೋರಿಸಿದೆ. ಆದರೆ ನಿಜವಾದ ICUನಲ್ಲಿರುವ ನಿಜವಾದ ಅನಾರೋಗ್ಯದ ರೋಗಿಗಳಿಗೆ ಶಾಂತಿಯುತ ನಿದ್ರೆ ಇನ್ನೂ ಬರಲು ಕಷ್ಟ ಎಂದು ಅವರು ಒಪ್ಪಿಕೊಂಡರು. ನಮ್ಮ ಪ್ರಪಂಚವು ತೊಂದರೆಗೊಳಗಾದಾಗ ನಾವು ಹೇಗೆ ವಿಶ್ರಾಂತಿ ಪಡೆಯಬಹುದು? ಸತ್ಯವೇದವು ಸ್ಪಷ್ಟವಾಗಿ ಹೇಳುತ್ತದೆ. ದೇವರಲ್ಲಿ ನಂಬಿಕೆ ಇಡುವವರಿಗೆ ಅವರ ಪರಿಸ್ಥಿತಿಗಳನ್ನು ಲೆಕ್ಕಿಸದೆ ಶಾಂತಿ ಇದೆ. ಪ್ರವಾದಿಯಾದ ಯೆಶಾಯನು ಪ್ರಾಚೀನ ಇಸ್ರಾಯೇಲ್ಯರು ಕಷ್ಟದ ನಂತರ ಪುನಃಸ್ಥಾಪನೆಗೊಳ್ಳುವ ಭವಿಷ್ಯದ ಸಮಯದ ಕುರಿತು ಬರೆದನು. ಅವರು ತಮ್ಮ ನಗರದಲ್ಲಿ ಸುರಕ್ಷಿತವಾಗಿ ವಾಸಿಸುತ್ತಿದ್ದರು, ಏಕೆಂದರೆ ದೇವರು ಅದನ್ನು ಸುರಕ್ಷಿತಗೊಳಿಸಿದ್ದಾನೆಂದು ಅವರಿಗೆ ತಿಳಿದಿತ್ತು. ಅವರು ತಮ್ಮ ಸುತ್ತಲಿನ ಪ್ರಪಂಚದಲ್ಲಿ ಒಳ್ಳೆಯದನ್ನು ತರಲು ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಅವರು ನಂಬುತ್ತಾರೆ. ಆತನು ಎತ್ತರದಲ್ಲಿ ವಾಸಿಸುವವರನ್ನೂ ಉನ್ನತ ಪಟ್ಟಣವನ್ನು ತಗ್ಗಿಸುತ್ತಾನೆ, ತುಳಿತಕ್ಕೊಳಗಾದವರನ್ನು ಬೆಳೆಸುತ್ತಾನೆ ಮತ್ತು ನ್ಯಾಯವನ್ನು ತರುತ್ತಾನೆ. ಕರ್ತನು ಶಾಶ್ವತವಾದ ಬಂಡೆ ಎಂದು ಅವರು ತಿಳಿದಿರುತ್ತಾರೆ ಮತ್ತು ಅವರು ಆತನನ್ನು ಶಾಶ್ವತವಾಗಿ ನಂಬಬಹುದು. ಯೆಶಾಯನು ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ ಎಂದು ಬರೆಯುತ್ತಾನೆ. ದೇವರು ಇದು ನಮಗೆ ಶಾಂತಿ ಮತ್ತು ವಿಶ್ರಾಂತಿಯನ್ನು ನೀಡಬಹುದು. ನಮ್ಮ ಸುತ್ತಲೂ ಏನು ನಡೆಯುತ್ತಿದ್ದರೂ ಆತನ ಪ್ರೀತಿ ಮತ್ತು ಶಕ್ತಿಯ ಭರವಸೆಯಲ್ಲಿ ನಾವು ವಿಶ್ರಾಂತಿ ಪಡೆಯಬಹುದು. ಇಂದು ನಿಮ್ಮನ್ನು ಮುಳುಗಿಸಲು ಏನು ಬೆದರಿಕೆ ಹಾಕುತ್ತದೆ? ದೇವರ ಶಕ್ತಿ ಮತ್ತು ಪ್ರೀತಿಯನ್ನು ನೀವು ಹೇಗೆ ನೆನಪಿಸಿಕೊಳ್ಳಬಹುದು? ಪ್ರಾರ್ಥನೆ ಮಾಡೋಣ. ಪ್ರೀತಿಯ ದೇವರೇ, ನಾನು ನಿನ್ನನ್ನು ನಂಬುತ್ತೇನೆ ಮತ್ತು ಇಂದು ನಿನ್ನ ಪ್ರೀತಿಯಲ್ಲಿ ಭರವಸೆ ಇಡಲು ಆರಿಸಿಕೊಳ್ಳುತ್ತೇನೆ. ಆಮೇನ್.